ಇಂದಿರಾ ಗಾಂಧಿ ಅವರ ಪಾಕ್ ಪ್ರೇಮವನ್ನ ಬಿಚ್ಚಿಟ್ಟ ನಿಶಿಕಾಂತ್ ದುಬೆ. ಇವತ್ತು ಕಾಂಗ್ರೆಸ್ಸಿಗರು ಕೊಂಡಾಡುವ ಐರನ್ ಲೇಡಿ ಅವತ್ತು ಹೆದರಿದ್ಯಾಕೆ? 828 ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನ ಬಿಟ್ಟಿಯಾಗಿ ಪಾಕಿಸ್ತಾನಕ್ಕೆ ನೀಡಿದ್ಯಾಕೆ? ಇವತ್ತು ಜೈಶಂಕರ್ ಅವರ ವಿರುದ್ಧ ಕೂಗಾಡ್ತಾ ಇರುವವರು ಅವತ್ತು ಕಾಂಗ್ರೆಸ್ನವರು ಏನು ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಬೇಕು. ಆ ಒಪ್ಪಂದಕ್ಕೆ ಅವತ್ತು ಕಾಂಗ್ರೆಸ್ ಯಾಕೆ ಸಹಿ ಮಾಡಬೇಕಿತ್ತು? ನಮಸ್ಕಾರ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಿಂತ ತಕ್ಷಣ ಕಾಂಗ್ರೆಸ್ಸಿಗರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಟೀಕೆಗಳ ಸುರಿಮಳೆಯನ್ನೇ ಗೈದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೇಡಿ ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ರು. ಇಂದಿರಾ ಗಾಂಧಿ ಒಬ್ಬರು ಐರನ್ ಲೇಡಿ ಹೀಗೆಲ್ಲ ಪೋಸ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಈ ರೀತಿ ಪೋಸ್ಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಲೇವಡಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇಂದಿರಾ ಗಾಂಧಿ ಅವರಿಗೆ ಇರುವ ಧೈರ್ಯ ಪ್ರಧಾನಿ ಮೋದಿಗಿಲ್ಲ. ಇಂದಿರಾ ಗಾಂಧಿ ಅವರು ಪಾಕಿಸ್ತಾನಕ್ಕೆ ಒಳ್ಳೆಯ ಪಾಠವನ್ನೇ ಕಲಿಸಿದ್ರು, ಆದ್ರೆ ಇಷ್ಟೊಂದು ಧೈರ್ಯ ಪ್ರಧಾನಿ ನರೇಂದ್ರ ಮೋದಿಗಿಲ್ಲ ಅನ್ನುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಪ್ರಾರಂಭ ಮಾಡಿತು. ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕದ ಒತ್ತಡಕ್ಕೆ ಮಣಿದು ಕದನ ವಿರಾಮವನ್ನ ಘೋಷಿಸಿದ್ರು. ಇಷ್ಟು ವರ್ಷಗಳಿಂದ ಇದ್ದಂತಹ ನೀತಿಯನ್ನ ಇವರು ಮುರಿದ್ರು ಅನ್ನುವಂತಹ ಟೀಕೆಗಳನ್ನು ಮಾಡಿದ್ರು. ಇದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಇಂದಿರಾ ಗಾಂಧಿ ಅವರು ಐರನ್ ಲೇಡಿ ಅಲ್ಲ ಅನ್ನೋದನ್ನ ಸಾಕ್ಷಿ ಸಮೇತ ಬಿಚ್ಚಿಟ್ಟಿದ್ದಾರೆ. ಯಾರನ್ನು ಕಾಂಗ್ರೆಸ್ಸಿಗರು ಐರನ್ ಲೇಡಿ ಅಂತ ಕೊಂಡಾಡ್ತಾರೋ ಅದೇ ಮಹಿಳೆ ಪಾಕಿಸ್ತಾನಕ್ಕೆ ಗುಜರಾತ್ನಲ್ಲಿರುವ ಕಚ್ ಪ್ರದೇಶದ ರಣ್ ಭಾಗದಲ್ಲಿರುವ 828 ಸ್ಕ್ವೇರ್ ಕಿಲೋಮೀಟರ್ ಜಾಗವನ್ನ ಬಿಟ್ಟಿಯಾಗಿ ಕೊಟ್ಟಿದ್ರು ಅಂತ ನಿಶಿಕಾಂತ್ ದುಬೆ ಹೇಳಿದ್ದಾರೆ. ಈ ಘಟನೆ ನಡೆದಿದ್ದು 1968ರಲ್ಲಿ. 1965ರಲ್ಲಿ ಯುದ್ಧದಲ್ಲಿ ಪಾಕಿಸ್ತಾನವನ್ನ ಭಾರತ ಸೋಲಿಸಿದ್ರೂ ಕೂಡ 3 ವರ್ಷಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಭೂಮಿಯನ್ನ ಭಾರತ ಯಾಕೆ ಪಾಕಿಸ್ತಾನಕ್ಕೆ ಬಿಟ್ಟು ಕೊಡಬೇಕಿತ್ತು ಅಂತ ನಿಶಿಕಾಂತ್ ದುಬೆ ಅವರು ಪ್ರಶ್ನಿಸಿದ್ದಾರೆ. ಆಗ ಇಂದಿರಾ ಗಾಂಧಿ ಅವರು ಯಾವ ಒತ್ತಡಕ್ಕೆ ಮಣಿದು ಈ ರೀತಿಯಾಗಿ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ನಿಶಿಕಾಂತ್ ದುಬೆ ಸಾಕ್ಷಿ ಸಮೇತ ಬಿಚ್ಚಿಟ್ಟಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಒಂದು ಕಮಿಟಿ ಇತ್ತು. ಈ ಕಮಿಟಿಗೆ ಭಾರತ ಯುಗೋಸ್ಲಾವಿಯಾದಿಂದ ಅವೈಸ್ ಬೆಬ್ಲರ್ ಅನ್ನುವಂತಹ ವ್ಯಕ್ತಿಯನ್ನ ರೆಪ್ರೆಸೆಂಟೇಟಿವ್ ಆಗಿ ಕಳಿಸಿತ್ತು. ಆ ಕಮಿಟಿಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ರಣ್ ಪ್ರದೇಶದ ಭಾಗವನ್ನ ಬಿಟ್ಟು ಕೊಡಬೇಕು ಅನ್ನುವಂತಹ ನಿರ್ಣಯವನ್ನ ತೆಗೆದುಕೊಳ್ಳಲಾಗುತ್ತೆ. ಅವತ್ತು ಈ ನಿರ್ಧಾರಕ್ಕೆ ಇಡೀ ಅಪೋಸಿಷನ್ನೇ ವಿರೋಧವನ್ನ ಮಾಡುತ್ತೆ. ಇಷ್ಟೆಲ್ಲ ವಿರೋಧಗಳ ನಡುವೆಯೂ ಇಂದಿರಾ ಗಾಂಧಿ ಆ ಜಾಗವನ್ನ ಪಾಕಿಸ್ತಾನಕ್ಕೆ ಬಿಟ್ಟು ಕೊಡ್ತಾರೆ. ಯಾರ ಭಯದಿಂದ ಆ ಜಾಗವನ್ನ ಇಂದಿರಾ ಗಾಂಧಿ ಪಾಕಿಸ್ತಾನಕ್ಕೆ ಬಿಟ್ಕೊಟ್ರು? ಸೊ ಇದನ್ನ ನೋಡಿದ್ರೆ ಕಾಂಗ್ರೆಸ್ ಯಾವತ್ತಿಗೂ ಪಾಕಿಸ್ತಾನದ ಜೊತೆ ಇರುತ್ತೆ ಅನ್ನುವಂಥದ್ದು ಸಾಬೀತಾಗುತ್ತೆ. ಈಗ ನರೇಂದ್ರ ಮೋದಿ ಅವರ ವಿರುದ್ಧ ಕೂಗಾಡೋದು ಬಿಟ್ಟು ಆಗ ಕಾಂಗ್ರೆಸ್ನವರು ಏನು ಮಾಡಿದ್ರು ಅನ್ನೋದನ್ನ ಒಂದ್ಸಲ ನೋಡಿ ಅಂತ ಹೇಳಿ ನಿಶಿಕಾಂತ್ ದುಬೆ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ನ ಇನ್ನೊಂದು ಬೂಟಾಟಿಕೆಯನ್ನು ನಿಶಿಕಾಂತ್ ದುಬೆ ಅವರು ಬಯಲು ಮಾಡಿದ್ರು. 1991ರಲ್ಲಿ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಇದ್ದಾಗ, ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಪಾಕಿಸ್ತಾನದ ಜೊತೆ ಒಂದು ಒಪ್ಪಂದಕ್ಕೆ ಸಹಿ ಮಾಡಲಾಗುತ್ತೆ. ಅದೇನು ಒಪ್ಪಂದ ಅಂತ ಹೇಳಿದ್ರೆ, ಭಾರತದೊಳಗೆ ಯಾವುದೇ ರೀತಿಯ ಮಿಲಿಟರಿ ಕಾರ್ಯಾಚರಣೆ ನಡೆದ್ರು ಅಥವಾ ಮಿಲಿಟರಿ ಟ್ರೂಪ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಿದ್ರು ಕೂಡ ಆ ವಿಚಾರವನ್ನ ಪಾಕಿಸ್ತಾನಕ್ಕೆ ತಿಳಿಸಬೇಕು ಅನ್ನುವಂತಹ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು. ಈಗ ಜೈಶಂಕರ್ ಅವರು ದಾಳಿ ಮಾಡೋದನ್ನ ಮೊದಲೇ ಪಾಕಿಸ್ತಾನಕ್ಕೆ ತಿಳಿಸಿದ್ರು ಅಂತ ಬೊಬ್ಬೆ ಹೊಡಿತಾ ಇದ್ದಾರಲ್ವಾ, ಅವತ್ತು ಕಾಂಗ್ರೆಸ್ಸೇ ಪಾಕಿಸ್ತಾನಕ್ಕೆ ತಿಳಿಸಬೇಕು ಅನ್ನುವಂಥ ಒಂದು ಒಪ್ಪಂದವನ್ನೇ ಮಾಡಿಕೊಂಡಿತ್ತು. ಆಮೇಲೆ 1996ರಲ್ಲಿ ಈ ಒಪ್ಪಂದವನ್ನ ಜಾರಿಗೆ ತರಲಾಯಿತು. ಈ ಒಪ್ಪಂದವನ್ನ ಜಾರಿಗೆ ತಂದಿದ್ಯಾರು? ನರಸಿಂಹರಾವ್ ಅವರ ಸರ್ಕಾರ. ಮಿಲಿಟರಿ ಮೂವ್ಮೆಂಟ್ ಅನ್ನ ಪಾಕಿಸ್ತಾನಕ್ಕೆ ತಿಳಿಸಬೇಕು ಅನ್ನುವಂಥ ಒಪ್ಪಂದಕ್ಕೆ ಯಾಕಾಗಿ ಸಹಿ ಹಾಕಬೇಕಾಗಿತ್ತು? ಇದು ಕಾಂಗ್ರೆಸ್ನವರ ಪಾಕ್ ಪ್ರೇಮ. ಈಗ ಬೊಬ್ಬೆ ಹೊಡಿತಾ ಇರುವಂತಹ ಕಾಂಗ್ರೆಸ್ನವರು ಇದನ್ನ ತಿಳ್ಕೊಳ್ಬೇಕು ಅಂತ ನಿಶಿಕಾಂತ್ ದುಬೆ ಅವರು ಈ ಮೂಲಕ ಹೇಳಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.